ಸಾಹೇಬ್ರೆ, ಹಾಗೆ ಶಿರೋಗೌಡ್ರೆ ಮತ್ತು ನಮ್ಮ ಪೊಲೀಸ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿದ ತಾಯಿಯೆಲ್ಲ ವಯಸ್ಸು ತಾಯಿಯಂದಿರೆ ಅಕ್ಕಂದಿರೆ ಎಲ್ಲರೂ ಹಿರಿಯ ಸಂಬಂಧ ಇದ್ದಾರೆ, ಗುರು ಹಿರಿಯರು ಎಲ್ಲರೂ ಎಲ್ಲ ಟೀಚರ್ಸ್ ಕಾಣ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು, ಇಲ್ಲಿ ಇನ್ನೂ ವಯಸ್ಸಾದರೂ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಯಂಗ್ಸ್ಟರ್ಸಿಗೆ ಇದು ಮಾಡಿದ್ರೆ ಜಾಸ್ತಿ ಆಗುತ್ತೆ. ಇಲ್ಲ ತಾವು ಮಾಡೋದು ಒಳ್ಳೆಯದು, ಯಾಕಂದ್ರೆ ತಮ್ಮ ಅಜ್ಜಿ ಮಾತು ಮೊಮ್ಮಕ್ಕಳು ಕೇಳ್ತಾರೆ, ಹೌದಲ್ಲ? ತಾತನ ಮಾತು ಮೊಮ್ಮಕ್ಕಳು ಕೇಳ್ತಾರೆ. ನಾನು ನನ್ನ ಅಜ್ಜಿ ಅಜ್ಜ ಅಂದ್ರೆ ಭಾಳ ತಾಯಿ ತಂದೆಗಿಂತ ನಾನು ಒಂಥರ ಮೌಲ್ಯವನ್ನು ಕಲಿಸ್ಕೊಟ್ಟಾರೆ ಜೀವನದಲ್ಲಿ. ನಾನು ಇನ್ನೂ ಮಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಇದು ಈಗಿನ ಅಭಿಯಾನದಿಂದ ನಾವು ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಒಂದು ಫಂಕ್ಷನ್ ಮಾಡ್ತಾ ಶಾಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ, ನಮ್ಮದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಇಲಾಖೆ ಒಂದು ಫಂಕ್ಷನ್ ಆಚರಣೆ ಮಾಡ್ತೇವೆ. ಅದೊಂದು ಆಚರಣೆ ಸೀಮಿತ ಮಾತ್ರವಾಗಿದೆ. ತಾವೆಲ್ಲ ನೋಡ್ಬೋದು, ನಾವು ಬಾವನೂರಲ್ಲಿ ನೋಡ್ತಾ ಇದ್ದೆವು, ಪ್ರತಿ ಹಳ್ಳಿಯಲ್ಲಿ ನೋಡ್ಬೋದು. ಇದು ಬೇರೆ ಎಷ್ಟು ಊರಿದೆ ವಿಷಯ ಇದಕ್ಕೆ ಹೊರಗೆ ಬರೋದು ಭಾಳ ಕಷ್ಟ ಆಗಿದೆ. ನಮ್ಮಲ್ಲಿ ಕಚೇರಿಗೆ ಬಂದು ಹೆಣ್ಮಕ್ಳು ಹೇಳ್ತಾರೆ, ಸರ್ ಪ್ರತಿಯೊಂದು ಹಳ್ಳಿ ಧಾವಾ ಆಗಿದ್ದಾವೆ, ಡ್ರಿಂಕ್ಸ್ ಕುಡಿತಾ ಇದ್ದಾರೆ, ನಮ್ಗೆ 2013 ಸರ್ಕಾರ ಇದ್ದರೆ ಎಲ್ಲ ಬರ್ತಾ ಇದೆ, ದಯವಿಟ್ಟು ಅದು ಮುಚ್ಚಿಸಿ ಅಂತೇಳಿ. ಮುಚ್ಚಿಸಿ ಅಂತ ಒಂದು ಪಾರ್ಟ್ ಇದೆ. ಆದರೆ ಈ ಕುಡಿಬಾರ್ದು ಅಂತ ಹೇಳೋದು ಅಂತ ನಮ್ಗೆ ಭಾಳ ಇಂಪಾರ್ಟೆಂಟ್ ಅಂತ. ಎಲ್ಲ ಜನರಿಗೆ ನಾವು ಬರೀ ದುನಾರಿ ಮಾಡಬೇಕಾ ಇದೆ. ಒಂದು ಕುಟುಂಬದಲ್ಲಿ ಈ ಥರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆದಾಗ ಆ ವ್ಯಕ್ತಿಗೂ ತೊಂದರೆ, ಆ ಕುಟುಂಬದ ಗೌರವಕ್ಕೆ ಧಕ್ಕೆ ಆಗುತ್ತೆ, ಆಮೇಲೆ ಸಮಾಜದ ಮೇಲೆ ಭಾಳ ದುಷ್ಪರಿಣಾಮ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ನಾವು ಸ್ಮರಣಾ ದಿನ ಅಲ್ಲ, ಇದು ನಮ್ಮ ಕುಟುಂಬದ ಆತ್ಮಗೌರವ, ಕುಟುಂಬದ ಸುಖ ಶಾಂತಿ, ಸಮಾಜವನ್ನು ಒಂದು ಕಾಪಾಡೋದು ಮಹತ್ವ ಇದು ಜಾಗೃತಿ ನಾವು ಮಾಡಬೇಕಾಗತ್ತೆ. ಈ ಒಂದು ಯುಗದಲ್ಲಿ ಭಾಳ ಹೊರಟೋಗಿದೆ. ಒಂದು ಜೆನ್ಜಿ ಜನ್ರೇಷನ್, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದ್ದಾವೆ. ಎಲ್ಲ ಮೊಬೈಲ್ ನಾನು ನೋಡ್ತಾ ಇದ್ದೀನಿ. ಯೂಟ್ಯೂಬ್ಸ್ ಎಲ್ಲ ಭಾಳ ಒಳ್ಳೆಯದಾಗಲ್ಲ. ಮುಂಚೆ ಎಲ್ಲ ಯಾವ ರೀತಿ ಇತ್ತಲ್ಲ, ನಮ್ಮ ಹಳ್ಳಿಗಳಲ್ಲಿ ಒಂದು ಪಂಚಮಿ ಅಂದರೆ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ಆಟ ಆಡೋದು, ಸಿಹಿ ಹಂಚೋದು, ಆ ಥರ ಒಂದು ಇದು ಕಲ್ಚರ್ ಹೋಗ್ಬಿಟ್ಟಿದೆ. ಈ ಒಂದು ಉದ್ದೇಶದಿಂದ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ಸರ್ಕಾರವು ಭಾರತ್ ಜೋಡೋ ಸರ್ಕಾರವನ್ನು ಮಾಡ್ತಾಯಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿನೊಂದು, ಪ್ರತಿ ವಾರ್ಡಲ್ಲಿ ಅರ್ಬನ್ ಏರಿಯಾದಲ್ಲಿ ಮಾಡಿ ಏನು ನಮ್ಮ ಹಳ್ಳಿ ನೆನಪು ಮಾಡಿದ್ದು, ಹಳ್ಳಿ ಸಂಸ್ಕೃತಿ ಉಳಿದು, ಕ್ರೀಡೆ ಆಗಲಿ, ಸಾಹಿತ್ಯ ಆಗಲಿ, ಸಂಸ್ಕೃತಿ ಆಗಲಿ, ನೃತ್ಯ ಆಗಲಿ ಅಥವಾ ಆಚಾರ ವಿಚಾರಗಳಾಗಲಿ ಅಥವಾ ವೇದಿಕೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಒಂದು 250 ಒಂದು ಇದು ಮಾಡಿ ಕಮಿಟಿ ಮಾಡಿ 10 ಲಕ್ಷ ದುಡ್ಡು ಕೊಡ್ತಾಯಿದ್ದಾರೆ. ಇದಕ್ಕೆಲ್ಲ ತಾವು ಇದು ಕೊಡಿ, ತಮ್ಮದು ತಾವೆಲ್ಲಲ್ಲಿ ಇರ್ತಾರಲ್ಲ, ಗ್ರಾಮ ಪಂಚಾಯತಿ, ವಾರ್ಡ್ ಪಂಚಾಯತಿ ಆ ಥರ ಇದರಲ್ಲಿ ತಾವು ಇದು ಮಾಡಿ ಅದರಲ್ಲಿ ಇದು ಮಾಡ್ಕೊಂತ ಜನಕ್ಕೆ ಒಂದು ವೇದಿಕೆ ಆಗುತ್ತೆ, ಸರಳ ಆಗುತ್ತೆ. ಅಂದರೆ ನಾ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಬರಲಿಕ್ಕೆ ಅದು ಅನುಕೂಲ ಆಗುತ್ತೆ. ಅದೊಂದು ತಾವು ಮಾಡ್ಬೇಕಂತ ಹೇಳಿ ತಾವು ಸಹಕಾರ ಮಾಡಬೇಕು ತಮಗೆ ವಿನಂತಿ ಮಾಡ್ತೀನಿ. ಆಮೇಲೆ ಇನ್ನೊಂದು, ನಾವು ಮನಸ್ಸು ಗೆದ್ರೆ ಜಗತ್ತನ್ನೇ ಗೆದ್ದಂತೆ, ಮನಸ್ಸೇ ಸೋತರ ಎಲ್ಲರೂ ಕಳ್ಕೊಂಡ್ಬಿಡ್ತಾರೆ ಜೀವನದಲ್ಲಿ. ಇದೊಂದು ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಿದ್ರು, ಅದರಲ್ಲಿ ನಾನವರೇ ಅಂತ ಹೇಳಿದರು. ಭಾಳ ಅದ್ಭುತವಾಗಿ ಅವರು ಸಿದ್ದೇಶ್ವರ ಸ್ವಾಮೀಜಿ ನಾನವರ ಬಗ್ಗೆ ಒಂದು ಗಂಟೆ ಹೇಳಿದ್ದಾರೆ ಹೇಳಿ. ಇನ್ನೊಂದು ಕರೇಶ್ವರನ ಸಂಪಾದನೆ, ನಾವು ಮನುಷ್ಯರಾಗಿ ಮುಂದೆ ಹೇಳಿರಲ್ಲ. ಪ್ರಾಣಿ ಯಾವಾಗಲೂ ತೊಂದರೆ ಅಡುಗೆ ಮಾಡಲಾಗ, ಅವರ ಪ್ರಾಣಿ ನಮ್ಮ ಹಸು ಆಗಲಿ, ನಾಯಿ ಆಗಲಿ, ಇವನ್ ಹಾವಾಗಲಿ, ವಿಷಕಾರ ಅವರು ಸುಮ್ಮನೆ ಬಂದು ತೊಂದರೆ ಮಾಡ್ತಾರೆ. ನಾವು ತೊಂದರೆ ಮಾಡಿದರೆ ಮಾತ್ರ ಅವ್ರು ತೊಂದರೆ ಮಾಡ್ತಾರೆ. ಅದರ್ವೈಸ್ ನಾವು ಒಂದು ಹೇಳ್ತೀವಿ ಅಥವಾ ತಮ್ಮದು ಡಿಬೇಟ್ ಮಾಡ್ತಾ ಇದ್ದೀವಿ. ಪ್ರಾಣಿಗಳು ಇರುವಂಥ ಮೃಗ ಇರ್ಬೋದು, ಬಟ್ ಇವಾಗ ಹುಲಿ ಕೂಡ ನಾವು ಪಟ್ಟು ತುಂಬಿದರೆ ಭೇಟಿ ಆಗಲ್ಲ. ಮನುಷ್ಯ ನಾವು ಅದನ್ನು ನಮ್ಮ ಮನುಷ್ಯನಿಗೆ ಆಸೆ ಇಷ್ಟು ಜಾಸ್ತಿ ಆಗಿಬಿಟ್ಟಿದ್ದಾಗ, ಆಸೆ ಇಷ್ಟ ಇದರಲ್ಲಿ ಮನುಷ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ. ಮೃಗಕ್ಕಿಂತ ನಾವು ಹೆಚ್ಚಾಗಿಬಿಟ್ಟಿದ್ದಾರೆ. ಆ ಮೃಗದಿಂದ ಹೊರಬರ್ಬೇಕಾದ್ರೆ ಇದು ಮೃಗತನದಿಂದ ಹೊರಬರಬೇಕಾಗಿದೆ. ನಮ್ಮ ಮನಸ್ಸನ್ನೇ ನಾವು ಗೆಲ್ಲಬೇಕಾಗಿದೆ. ಇದು ಹೋರಾಟ ಬರೀ ಇದು ನಾವು ಈ ಒಂದು ದಿನ ಆಚರಣೆ ಮಾಡಿದ್ದಲ್ಲ, ನಮ್ಮ ಹೊರಗಡೆ ಇದೆ ಮನಸ್ಸು ಇದಾಡ್ತಾ ಇರುತ್ತೆ. ಎಲ್ಲ ಮನಸ್ಸು ಈ ಒಂದು ಜನ್ರೇಷನ್ ಜಾಬ್ಸ್ ಇಲ್ಲ, ಓದ್ತಿರ್ತಾರೆ, ಜಾಬ್ಸ್ ಆಯಿತು, ಮಕ್ಕಳಲ್ಲಿ ಮಕ್ಕಳ ಭವಿಷ್ಯ ಹುಚ್ಚುಗಳು, ಅವ್ರ ಜೊತೆಗೆ ಶಿಕ್ಷಣ ಜೊತೆಗೆ ಅವ್ರ ಸಂಸ್ಕೃತಿ ಕೊಡಬೇಕು. ಆಮೇಲೆ ಎಂಥ ಸಮಸ್ಯೆಗಳಿದ್ದರೆ ಯಾವ ರೀತಿ ನಾವು ಧೈರ್ಯದಿಂದ
ಸಂಸಾರ ಎದುರಿಸಬೇಕು ಅಂತೇಳಿ ನಾವೆಲ್ಲ ಹೆಣ್ಮಕ್ಳು ಕಲಿಯಬೇಕು, ಗಂಡಸರು ಕಲಿಯಬೇಕು, ಮಕ್ಕಳಿಗೂ ಕಲಿಸ್ಕೊಡ್ಬೇಕಾಗಿದೆ. ನಾವು ಏನಾಗುತ್ತೆ ಅವ್ರು ಸ್ವಲ್ಪ ತಗೊಂಡಿರ್ಬೋದು, ಮಾರ್ಕ್ಸ್ ಕಡಿಮೆ ತಕ್ಷಣ ಆತ್ಮಹತ್ಯೆ ಸ್ವಲ್ಪ ಕೆಲವು ಉದಾಹರಣೆಗಳು ಜೀವನದಲ್ಲಿ ವೈರಾಗ್ಯ ಬಂದು ಇದು ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡೋದು. ನಾವು ಮನಸ್ಸು ಸ್ಟ್ರಾಂಗ್ ಇದ್ದರೆ ಮಾತ್ರ ದೇಶ ಮನ ಹಾಗೆ ಮನೆ ಹಾಗೆ ಥರ ಸ್ಟ್ರಾಂಗ್ ಇದ್ರೆ 10 20 ಫ್ಲೋರ್ ಕಟ್ಬೋದು. ಆ ಥರ ಡಿಸೈನ್ ಮಾಡಬೇಕು, ಮನಸ್ಸನ್ನು ಅದೇ ರೀತಿ ಗಟ್ಟಿ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ನಾವು ಬರ್ತಾ ಇದ್ದು, ನಾನು ಒಂದು ವಿಪಶ್ಯನ ಕೋರ್ಸ್ ಅಂತ ಮಾಡಿದ್ದೆ ಬೆಂಗಳೂರಲ್ಲಿ. ವಿಪಶ್ಯನ ಅದು ಗೌತಮ್ ಬುದ್ಧವ್ರು ಮಾಡಿದ್ದು, ಬಯಲು ಅಂತೇಳಿ ಪ್ರತಿಷ್ಠಾಪನೆ. ಅದು 15 ಡೇಸ್ ಇತ್ತು, ಭಾಳ ಅದ್ಭುತ 14 ಡೇಸ್ ಇತ್ತು. ಇವಾಗ 10 ದಿನ ಮಾಡಿದೆ. 14 ಡೇಸ್ ಯಾರ ಜೊತೆಗೂ ಮಾತಾಡೋದಿಲ್ಲ. ಅದು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾ ಇದ್ರು, 5 ಗಂಟೆಯಿಂದ ಸ್ಟಾರ್ಟ್ ಆದ ಸುಮ್ಮನೆ ಕೂತ್ಕೊಳ್ತೀವಿ, ಇನ್ನೂ ಮಾಡೋಲ್ಲ, ಯಾರ ಜೊತೆಗೂ ಮಾತಾಡೋದಿಲ್ಲ. ಇಷ್ಟಿಷ್ಟ ತಿಂಡಿ ಕೊಡ್ತಾಯಿದ್ರು. ಬಟ್ 14 ನಾವು 1999 ಮಾಡಿದ್ದು. ನಾವು ಅನ್ನಿಸ್ತಾ ಇದ್ದು ಹರಿದವರಿದ್ದು ಹೊಟ್ಟೆ ಹೋಗ್ತಾ ಇತ್ತು. ಆದರೆ ಯಾರ ಜೊತೆಗೆ 14 ದಿನ ಮಾತಾಡ್ತಿದ್ವಿ. 5-6 ದಿನ ಫಸ್ಟ್ ಸ್ಟಾರ್ಟಿಂಗ್ ಕುಚ್ಚಿಡ್ಬಿಡ್ತು ನಮಗೆ, ಏನಪ್ಪ ಇದು ಅಂತ. ಆಮೇಲೆ 8, 9 ದಿನ 10 ದಿನ ಆದ್ಮೇಲೆ ಕಣ್ಣು ಮುಚ್ಚಿದ್ರೆ ಸಾಕು, ಫುಲ್ ದೇಹ ಫುಲ್ ಬ್ಯಾಕ್ ಆಗ್ತಾಯಿತ್ತು. ಅದು ಒಂದು ಬುದ್ಧದ ಇದು, ಯಾವುದಕ್ಕೂ ರಿಯಾಕ್ಟ್ ಮಾಡ್ಬಾರ್ದು ನಮ್ಮ ಜೀವನದಲ್ಲಿ. ಸುಖ ಆಗಲಿ ದುಃಖ ಆಗಲಿ ರಿಯಾಕ್ಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಕೈಯಲ್ಲಿ ಕೆಟ್ಟ ಬರ್ತದೆ ಸುಮ್ಮನೆ ಇರು, ಕಂಟ್ರೋಲ್ ಮಾಡು. ಪೇನ್ ಸುಮ್ಮನೆ ಇರು, ಕಂಟ್ರೋಲ್ ಮಾಡು. ಮನಸ್ಸಿನ ಅದೊಂದು ರೀತಿ ಒಳ್ಳೆಯದಿದೆ. ನಾವು ಒಳ್ಳೆಯದನ್ನು ಸ್ವೀಕರಿಸಲಿಕ್ಕೆ ನಮಗೆ ನಿಜ ಇಲ್ಲ. ತಮ್ಮದು ಕೂಡ ತಮ್ಮ ಏನಿದು ನಮ್ಮದು ನಿಮ್ಮ ಒಂದು ರಾಜಯೋಗಿ ಅಂತ ಹೇಳಿದ್ರೆ ಅದು ಭಾಳ ಅದ್ಭುತವಾಗಿ ಅದರದ್ದು ಇಂಪ್ಯಾಕ್ಟ್ ಇದೆ. ರಾಜಯೋಗ ಅಂತ ಹೇಳಿ ನಮ್ಮದು ತಮ್ಮಲ್ಲಿ ಒಂದು ಇದು ಇದೆಯಲ್ಲ ಮೇಡಮ್, ತಮ್ಮಲ್ಲಿ ಒಂದು ಇದು ಇದೆ, ಧ್ಯಾನ ಮಾಡೋದು. ರಾಜಯೋಗ ಧ್ಯಾನ ಅಭ್ಯಾಸ ಮಾಡಿಸ್ತಾರೆ. ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಒತ್ತು ಕೊಟ್ಟು, ಯಾಕಂದರೆ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಂಥ ರಾಜಯೋಗವನ್ನು ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಆತ್ಮ ಸಂಯಮ ನೀಡುತ್ತದೆ. ವ್ಯಸನದ ಬರಲಿಕ್ಕೆ ಒಳ್ಳೆ ಒಂದು ಫ್ರೆಂಡ್ಸ್ ಇರೋದು ಒಳ್ಳೆಯ ಸತ್ಸಂಗ ಅಂತ ಹೇಳ್ತಾರೆ ಈಶ್ವರಪ್ಪ ಅವ್ರು. ನಾವು ಕೇಳ್ತಾ ಭಾಳ ಅವರು ನಮಗೆ ಅವರೊಂಥರ ನಮ್ಮ ಗುರುಗಳಂತ ನಾನು ಕಾಣ್ತೀನಿ. ಸತ್ಸಂಗ ಅಂದರೆ ಒಳ್ಳೆಯವ್ರ ಜೊತೆ ಇದ್ದಾಗ ಒಳ್ಳೆಯ ಭಾವನೆಗಳು ಬರ್ತದೆ, ಒಳ್ಳೆಯ ವಿಚಾರಗಳು ಬರುತ್ತೆ, ಒಳ್ಳೆಯ ಆಚಾರ ಬರುತ್ತೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಸತ್ಸಂಗ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್. ಆಮೇಲೆ ಕಷ್ಟದಲ್ಲಿದ್ದಾಗ ಕಷ್ಟ ಇದ್ದರೆ ಸಮಾಧಾನ ಮಾಡ್ತಾರೆ ಅಥವಾ ಪರಿಹಾರ ಮಾಡ್ತಾರೆ. ಗೌರವ ಅದನ್ನು ಹೋಗ್ತಾರೆ. ಗಂಡ ಹೆಂಡತಿ ಆಗಲಿ, ತಾಯಿ ತಂದೆ ಆಗಲಿ, ಮಕ್ಕಳು ಅಣ್ಣ ತಮ್ಮಂದರಲ್ಲಿ ಆಗಲಿ, ವಿವಿಧ ನಮ್ಮ ಜನರ ಮಧ್ಯದಲ್ಲಿ ಕುಟುಂಬದ ಮಧ್ಯೆ ಆಗಲಿ ಒಂದು ನಾವು ಇದು ಮಾಡೋದು ಬಹಳ ಅದ್ಭುತ. ಇಂಥವೆಲ್ಲ ಅನುಕೂಲದಲ್ಲಿ ಒಂದೆಲ್ಲ ಇದೆಲ್ಲ ಭಾಳ ಅದ್ಭುತವಾಗಿ ಒಂದು ಮಾನಸಿಕ ಪ್ರಯೋಗ ಮಾಡ್ತಾರೆ. ನಮ್ಮ ಮನಸ್ಸಿನ ಹತೋಟಿ ಯಾವ ಇರಬೇಕು, ಯಾವ ರೀತಿ ಜೀವನ ಅಂದ್ರೇನು, ಜೀವನಕ್ಕೆ ಎಷ್ಟು ನಾವು ಆಸೆ ಇರಬೇಕು, ಆಸೆಗೆ ನಿಧಿ ಇರಬೇಕು, ಎಲ್ಲ ಅದ್ಭುತವಾಗಿ ತಾವು ಹೇಳಿದ್ದೀವಿ ಮೇಡಮ್. ಇವತ್ತು ನಶೆಯುಕ್ತ ವಿಷಯದಲ್ಲಿ ನಾವೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಇನ್ನೊಂದು ಮನವಿ ಮಾಡ್ತೇನೆ ನಾನು, ಬಾಲ್ಗೂರು ಡಿಎಡಿಕ್ಷನ್ ಸೆಂಟರ್ಸ್ ಅಂತ ನಮ್ಮಲ್ಲಿ ಯಾವುದೋ ಆ ಥರ ಇಲ್ಲ. ನಮ್ಮ ನಿಮ್ಯಾನ್ಸಲ್ಲಿ ಡಿಎಡಿಕ್ಷನ್ ಸೆಂಟರ್ ಅಂತೇಳಿ ಅವ್ರು ವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ. ಆ ರೀತಿ ತಾವು ಇಲ್ಲಿ ಬಾಲ್ಪಟ್ಟು ಬೇಸಿದಲ್ಲಿ ಎಲ್ಲರ ಒಂದು ಸೂಕ್ತ ಸ್ಥಳಗಳನ್ನು ಬಿಟ್ಟು ನೀವು ಯಾರು ಕೊಡ್ತಿದ್ರಿಂದ ಯಾರು ಜಾಸ್ತಿ ಬೆಲೆ ತೊಂದರೆ ಆಗಿರುತ್ತೆ ಅಂತ ಒಂದು ಡಿಎಡಿಕ್ಷನ್ ವೈಜ್ಞಾನಿಕ ಜೊತೆಗೆ ತಮ್ಮ ಎರಡೂ ಕೂಡಿದಾಗ ಅದೊಂದು ಹೊರಬರಲಿಕ್ಕೆ ಅವರ ಅನುಕೂಲ ಆಗುತ್ತೆ ನನ್ನ ಅಭಿಪ್ರಾಯ ಪಡ್ತೀನಿ. ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಮೇಡಮ್. DHO ಜೊತೆ ಚರ್ಚೆ ಮಾಡ್ತೀನಿ. ಆ ಥರ ಏನಾಗಿದ್ದರೆ ಅವ್ರು MOU ಮಾಡಿಕೊಂಡು ನೀವು ಈ ಥರ ಧ್ಯಾನ ಇದರಿಂದ ತಿಳಿಸ್ಕೊಡಿ. ಅವರು ಡಾಕ್ಟರ್ಸು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಟ್ಟು ನಮ್ಮಲ್ಲಿ ಎಷ್ಟು ಜನ ಜಿಲ್ಲೆಯಲ್ಲಿ ಎಲ್ಲ ವಿಷಾಗ್ತಾ ಇದ್ದವ್ರನ್ನ ಹೊರಬರಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗೂ ನಾವು ಧನ್ಯವಾದ ಕೊಡ್ತೀನಿ. ಅಲ್ಲಿ ತಮ್ಮ ಏನು ಬ್ರಹ್ಮಕುಮಾರಿ ಒಂದು ಸೇವಾ ಕ್ಷೇತ್ರದಲ್ಲಿ ತಾವೇನು ಸಾಧನೆ ಮಾಡಿದ್ದಾರೆ ಅದ್ಭುತವಾದ ಇದೇ ಒಂಥರ ನಿಸ್ವಾರ್ಥ ಇದರಲ್ಲಿ ತಾವೆಲ್ಲ ಸೇವೆ ಮಾಡಿದ್ದೀರಿ. ನಿಮ್ಮ ಸೇವೆಯನ್ನು ಕೂಡ ನಮ್ಮ ಮತ್ತೊಮ್ಮೆ ತಮಗೆ ಸಂಘಕ್ಕೆ ಅಭಿನಂದಿಸುತ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿದರೆ ಎಲ್ಲರಿಗೂ ಪೂರ್ವಕ ಧನ್ಯವಾದ.